ಇವತ್ತು ನಾವು ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಪಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಇಡೀ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡಿಕೊಂಡು 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಟೊಮ್ಯಾಟೊ 2 ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿರೋದೆಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕು. 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಕ್ಕೆ ಲವಂಗ ಹಾಕಿ ನೀಟಾಗಿ ತಿಕ್ ಪೇಸ್ಟ್ ಮಾಡ್ಕೊಬೇಕು. ಈ ಗ್ರೈಂಡ್ ಮಾಡಿರೋ ಮಸಾಲೆನ ನೀಟಾಗಿ ಸ್ಟಫ್ ಮಾಡಬೇಕು ಬದನೆಕಾಯಿ ಒಳಗೆ. ನೆಕ್ಸ್ಟು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಯಿಲ್, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಚಿಕ್ಕದು. ಸ್ಟಫ್ ಮಾಡಿರೋದೆಲ್ಲ ಈಗ ಎಣ್ಣೆಗೆ ಹಾಕಿ 5 ಮಿನಿಟ್ಸ್ ಕ್ಲೋಸ್ ಮಾಡಬೇಕು ಲಿಡ್ನ. 5 ಮಿನಿಟ್ಸ್ ಆದಮೇಲೆ ರಿಮೈನಿಂಗ್ ಮಸಾಲೆ ಇರುತ್ತೆ ಅಲ್ವಾ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಕ್ಲೋಸ್ ಮಾಡಿದ್ರೆ 10 ಮಿನಿಟ್ಸ್ ಆದಮೇಲೆ ಎಣ್ಣೆ ಬದನೆಕಾಯಿ ರೆಡಿ.